ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದು ಭಾನುವಾರ ರಜೆ ಇತ್ತಲ್ಲ, ಹಾಗಾಗಿ ಸುಮ್ಮನೆ ಹೊರಗಡೆ ಬಂದಿದ್ದೆ. ಹಾಗೆ ನಾನು ಮಂಡ್ಯದ ಹೊರಗಡೆ ಸಿಟಿ ಬಿಟ್ಟು ಹೊರಗಡೆ ನೋಡಿ, ಈ ಕಡೆ ರೈಲ್ವೆ ಸ್ಟೇಷನ್ ಬರುತ್ತೆ, ರೈಲ್ವೆ ಟ್ರ್ಯಾಕ್ ಇದೆ ಈ ಕಡೆ. ಸೊ ಈ ಕಡೆ ಇದು ಓಲ್ಡ್ MC ರೋಡ್ ಅಂತ ಕರೀತಾರೆ. ಈ ಓಲ್ಡ್ MC ರೋಡ್ ಕಡೆ ಸುಮ್ಮನೆ ಹೋಗ್ತಾ ಇದೆ, ಒಂದು ಉಪಯುಕ್ತ ಗಿಡವನ್ನು ನೋಡಿದೆ. ಅದನ್ನ ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದೀನಿ. ಮತ್ತೆ ಈ ಗಿಡದ ಕೆಲವು ಪದಾರ್ಥಗಳು ನಮ್ಮ ಅಂಗಡಿಯಲ್ಲೂ ಸಿಗುತ್ತವೆ, ಹಾಗಾಗಿ ನಿಮಗೆ ಈ ವಿಚಾರ ಗೊತ್ತಿರಲಿ ಅಂತ ವಿಡಿಯೋ ಮಾಡ್ತೇನೆ. ಬನ್ನಿ ಏನು ಅಂತ ನೋಡೋಣ. ನೋಡಿ, ನೀವು ನೋಡ್ತಾ ಇರ್ತಕ್ಕಂಥ ಗಿಡ ಆವರಿಕೆ ಗಿಡ ಅಂತ ಕರೀತಾರೆ. ಇದನ್ನ ತಂಗಡಿ ಗಿಡ ಅಂತಲೂ ಕೂಡ ಕರೀತಾರೆ. ಸೊ ಇದು ಈ ರೀತಿ ನಿಮಗೆ ಒಂದು ತೋರಿಸ್ತೀನಿ. ಉದಾಹರಣೆಗೆ ನೋಡಿ, ಈ ರೀತಿ ಯೆಲ್ಲೋ ಕಲರ್ ಹೂವು ಬಿಡ್ತವೆ, ಹಳದಿ ಕಲರ್ನ ಹೂವು ಬಿಡ್ತವೆ. ಇದು ಝೂಮ್ ಮಾಡಿ ತೋರ್ಸಮ್ಮ, ನೀಟಾಗಿ ಅವ್ರಿಗೆ ಅರ್ಥ ಆಗಬೇಕು. ಈ ಥರ ಮೇಲ್ಗಡೆ ಇದು ಹೂವು ಬಿಡೋದಕ್ಕೂ ಮುಂಚೆ ಈ ರೀತಿ ಗೊಂಚಲಿರ್ತವೆ. ಹೂವು ಬಿಟ್ಟಾದ್ಮೇಲೆ ಎಲೆಗಳು ನೋಡ್ಕೊಳ್ಳಿ, ಗಮನಿಸ್ಕೊಳ್ಳಿ. ಸುಮ್ಮನೆ ಇದೇ ತರಹದ ಗಿಡಗಳು ಇನ್ನೊಂದು ಬೇರೆ ಇದೆ, ದಯಮಾಡಿ ಕನ್ಫ್ಯೂಸ್ ಮಾಡ್ಕೊಬಿಡಿ. ಇದು ಆವರಿಕೆ ಗಿಡ. ಆವರಿಕೆ ಗಿಡದಲ್ಲಿ ಇನ್ನೊಂದೇನಂತಂದ್ರೆ ಸೀಗೆಕಾಯಿ ರೀತಿ ಈ ಥರ ಕಾಯಿಗಳು ಬಿಟ್ಟಿರ್ತವೆ. ಇದು ತೋರ್ಸಮ್ಮ, ಇದು ಝೂಮ್ ಮಾಡಲ್ಲಿಂದ ಇದು ನೋಡ್ಕೊಳ್ಳಿ. ಇದು ಸುಮಾರು ಹೆಚ್ಚು ಕಡಿಮೆ ಒಂದು 5-6 ಅಡಿ ಎತ್ತರಕ್ಕೆ ಬೆಳೆಯುತ್ತೆ, ಮತ್ತು ಈ ರೀತಿ ಹೂವು ಬಿಡುತ್ತೆ. ಆಯಿತಾ? ಇದರ ಉಪಯೋಗಗಳೇನು ಅಂತ ನಿಮಗೆ ಇವಾಗ ಹೇಳ್ತೀನಿ ನೋಡಿ. ಮೇನ್ ಆಗಿ ಇದನ್ನು ಮಧುಮೇಹಕ್ಕೆ ಬಳಸ್ತಾರೆ. ಹೇಗೆ ಬಳಸೋದಂದರೆ, ಇದರ ಹೂವನ್ನು ಮತ್ತು ಎಲೆಯನ್ನು ಕಷಾಯ ಮಾಡ್ಕೊಂಡು, ಅಂದರೆ ಡಿಕಾಕ್ಷನ್. ಕಷಾಯ ಅಂತಂದರೆ ಬೇರೆ ರೀತಿ ಅರ್ಥ ಮಾಡ್ಕೊಂಡು, ಇದರ ಡಿಕಾಕ್ಷನ್, ಈಗ ಟೀ ಪುಡಿ ಹಾಕಿ ಹೇಗೆ ಡಿಕಾಕ್ಷನ್ ತಗೋತೀರಿ ಆ ರೀತಿ ಡಿಕಾಕ್ಷನ್ನ ಕುಡಿಯುವಂಥದ್ದು. ಕೆಮ್ಮು ಮತ್ತು ಕಫ ಇದ್ದಾಗಲೂ ಕೂಡ ಇದನ್ನ ಬಳಸ್ತಾರೆ. ಇದನ್ನ ಹೇಗೆ ಬಳಸಬೇಕು ಅಂತೇಳಿ ನೀವು ದಯಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಬಳಸಿ. ಮತ್ತೆ ಹತ್ತಿರದ ಒಬ್ಬರು ಆಯುರ್ವೇದ ಡಾಕ್ಟರ್ನ ಮಾತನಾಡಿಸಿ ಇದನ್ನ ಬಳಸ್ಬೋದಾ ಅಂತಲೂ ಕೂಡ ನೀವು ಕೇಳಿ ಬಳಸಿ. ಯಾಕೆಂದ್ರೆ ನಿಮಗೆ ನಿಮ್ಮ ದೇಹಕ್ಕೆ ಇದು ಒಗ್ಗುತ್ತಾ ಇಲ್ವಾ ಅಂತೇಳಿ ಆ ಡಾಕ್ಟರ್ಗೆ ಗೊತ್ತಿರುತ್ತೆ. ಹಾಗಾಗಿ ಅದೊಂದು. ಮತ್ತೆ ಚರ್ಮ ರೋಗಕ್ಕೂ ಕೂಡ ಇದನ್ನ ಪೇಸ್ಟ್ ಆಗಿ ಹಚ್ತಾರೆ. ಮತ್ತೆ ಜಂತುಹುಳು ನಾಶಕ್ಕೆ ಅದಕ್ಕೂ ಕೂಡ ಇದನ್ನ ಬಳಸ್ತಾರೆ. ಕೂದಲ ಬೆಳವಣಿಗೆಗೆ ಮತ್ತೆ ಮೂಳೆ ಮುರಿದಿದ್ರೆ ಅದನ್ನ ಪೇಸ್ಟ್ ಮಾಡಿ ಹಚ್ಚುವಂತಹದಕ್ಕೂ ಕೂಡ ಈ ಆವರಿಕೆ ಗಿಡವನ್ನ ಬಳಸ್ತಾರೆ. ಮತ್ತೆ ನಾನು ನಮ್ಮ ಅಂಗಡಿನಲ್ಲಿ ಇದರ ಒಣ ಪುಡಿಗಳನ್ನ ಬಳಸ್ತೀವಿ. ಇದು ಒಣಗಿಸಿ ಡ್ರೈ ಮಾಡಿ ಇದರ ಹೂಗಳನ್ನ ನಾವು ಮಾರ್ತೀವಿ. ಇದನ್ನ ನಾವು ಕೂಡ ಡಿಕಾಕ್ಷನ್ ನಾವು ಕುಡ್ದಿದ್ವಿ. ಇದನ್ನ ಟೀ ಮಾಡ್ಕೊಂಡು ನಾವು ಕುಡ್ದಿದ್ದೀವಿ. ತುಂಬಾ ಟೇಸ್ಟ್ ಆಗಿರುತ್ತೆ, ಚೆನ್ನಾಗಿ. ಆರೋಗ್ಯ ದೃಷ್ಟಿಯಿಂದ ಇದನ್ನ ನಾವು ಕುಡಿಬೇಕು. ಒಂದು ಅದಲ್ದನೆ ಕೆಲವರು ಇದನ್ನ ಮುಖಕ್ಕೆ ಪೇಸ್ಟ್ ಮಾಡಿ ಹಚ್ಕೊಳ್ಳೋದಕ್ಕೂ ಕೂಡ ತಗೊಂಡೋಗ್ತಾರೆ. ನಾನು ನೋಡಿದೆ ನಮ್ಮ ಅಂಗಡಿನಲ್ಲಿ. ಹಾಗಾಗಿ ಇದ್ರ ಉಪಯೋಗ ಎಲ್ರಿಗೂ ತಿಳಿಲಿ ಅಂತ ವಿಡಿಯೋ ಮಾಡಿದ್ದು. ನೋಡ್ಕೊಳ್ಳಿ ಒಂದ್ಸಲ, ಆಯ್ತಾ? ಹಾಗೆ ಇದನ್ನ ಮೊದಲು ನೀವು ಪರೀಕ್ಷೆ ಮಾಡಿ ಆಮೇಲೆ ನೀವು ಬಳಸಿ. ಸುಮ್ಮನೆ ಏಕಾಏಕಿ ಬಂದು ಯಾವುದೋ ಗಿಡಗಳನ್ನ ತಗೊಂಡೋಗಿ ಬಳಸೋದು ಒಳ್ಳೇದಲ್ಲ. ಯಾಕೆಂದ್ರೆ ಇವು ಕೆಲವು ಗಿಡಗಳಿಂದ ಒಳ್ಳೇದಿರ್ತದೆ, ಕೆಟ್ಟದಿರ್ತದೆ. ದಯಮಾಡಿ ಈ ಒಂದು ವಿಚಾರವನ್ನ ಎಲ್ರಿಗೂ ನಿಮ್ಮ ಪ್ರೀತಿ ಪಾತ್ರೆಗೆ ಶೇರ್ ಮಾಡಿ. ಒಳ್ಳೇದಾಗ್ಲಿ. ನಮಸ್ಕಾರ.